Hello everyone, welcome to a discussion on management functions. Dear students, in the last session we discussed about the meaning, definitions, features of planning, objectives and importance of planning, and even we discussed about the steps in planning. So in this session I would like to discuss a very important topic, that is types of planning and types of plan. The two words planning and plan both are similar, but their meanings are little bit different. Planning is an activity. It can be considered as consisting of a process and various sub-activities. Planning ಇದೊಂದು ಆಕ್ಟಿವಿಟಿ ಇದೆ. ಇದರೊಳಗೆ ಪ್ರಕ್ರಿಯೆ ನಡೀತದೆ ಮತ್ತು ಕೆಲವೊಂದು ಮಹತ್ವದಾಗಿರ್ತಕ್ಕಂಥ ಚಟುವಟಿಕೆಗಳ ಒಂದು ಪ್ರಕ್ರಿಯೆಯನ್ನು ನಡೆಸುವಂತ ಅವಶ್ಯಕತೆ ಈ ಪ್ಲಾನಿಂಗ್ ನಲ್ಲಿ ಇರ್ತದೆ. ಹಾಗೇನೆ ಪ್ಲಾನ್ ಇಸ್ ಎ ಕಮಿಟ್ಮೆಂಟ್ ಟು ಎ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆಕ್ಷನ್ ಬಿಲೀವ್ಡ್ ನೆಸೆಸರಿ ಟು ಅಚೀವ್ ಸ್ಪೆಸಿಫಿಕ್ ರಿಸಲ್ಟ್ಸ್. ಸೊ ಏನೋ ಒಂದು ಸಂಸ್ಥೆಯ ನಿರ್ದಿಷ್ಟವಾದಂತಹ ಏನು ಫಲಿತಾಂಶ ಬೇಕಾಗಿರ್ತದ ಅಥವಾ ಏನು ಉದ್ದೇಶನ ಈಡೇರಿಸಬೇಕಾಗಿರ್ತದ, ಆ ಉದ್ದೇಶಕ್ಕೆ ಸಂಬಂಧಪಡುವ ಹಾಗೆ ಏನು ಕೋರ್ಸ್ ಆಫ್ ಆಕ್ಷನ್ ಇರಬೇಕು ಅನ್ನೋದಕ್ಕೆ ಸಂಬಂಧಪಡ್ತಕ್ಕಂತಹ ಕಮಿಟ್ಮೆಂಟ್ಗೆ ಸಂಬಂಧಪಡುವಂತಹ ಒಂದು ಯೋಜನೆ ಇರ್ತದೆ. ಅದನ್ನ ನಾವು ಪ್ಲಾನ್ ಅಂತ ಹೇಳ್ಬೋದು. ಹೀಗಾಗಿ ಈ ಪ್ಲಾನಿಂಗ್ ಯಾವಾಗಲೂ ಸತತವಾಗಿ ನಡೀತಾ ಇರ್ತದ. ಪ್ಲಾನ್ ಆ ಥರ ಇರಲ್ಲ, ಒಂದ್ಸಲ ಮಾಡಿರ್ತಾರೆ, ಅದನ್ನ ನಾವು ಫಾಲೋ ಮಾಡ್ಕೊಂತ ಹೋಗ್ಬೇಕಾಗಿರ್ತದೆ. ಸೊ ಹೀಗೆ ಈ ಎರಡರಲ್ಲಿ ನಾವು ಏನು ಡಿಫರೆನ್ಸ್ ಇದೆ ಅನ್ನೋದು ನೋಡ್ಕೊಂಡು ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ಪ್ಲಾನಿಂಗ್ ಮತ್ತು ಪ್ಲಾನ್ಗಳಲ್ಲಿ ಏನೇನು ವಿಧಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಟೈಪ್ಸ್ ಆಫ್ ಪ್ಲಾನಿಂಗ್. ದೇರ್ ಆರ್ ವೇರಿಯಸ್ ನಂಬರ್ ಆಫ್ types of plannings were given here. One is corporate planning and functional planning, then strategic planning and tactical or operational planning, long-term planning and short-term planning. Likewise, we have proactive planning and reactive planning, and we were also having the formal planning and informal planning. So first of all, what is this corporate planning? ಸಾಂಸ್ಥಿಕ ಯೋಜನೆ ಅಂದ್ರೆ ಏನು? The basic focus of corporate planning is to determine the long-term objectives of the organization as a whole, and then to generate plans to achieve these objectives, bearing in mind the probable changes in environment. So ಇದು ದೀರ್ಘಾವಧಿಗೆ ಸಂಬಂಧಪಡ್ತಕ್ಕಂತಹ ಉದ್ದೇಶಗಳನ್ನು ಈಡೇರಿಸುವಂತಹ ಇಡೀ ಸಂಸ್ಥೆಯ ಸಂಬಂಧಪಡುವಂತಹ ಒಂದು ಯೋಜನೆ ಆಗಿರ್ತದೆ. ಅದನ್ನು ನಾವು ಕಾರ್ಪೊರೇಟ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಹಾಗೆ ಇಡೀ ಸಂಸ್ಥೆ ಉದ್ದೇಶ ಈಡೇರಿಸಕ್ಕೆ ಬೇಕಾಗಿರ್ತಕ್ಕಂತಹ ಯೋಜನೆಗಳನ್ನ ಹಾಕೋದ್ರ ಜೊತೆಗೆ ಆ ಉದ್ದೇಶಗಳನ್ನ ಈಡೇರಿಸಕ್ಕೆ ಏನ್ ಬೇಕು ಅಂತಹ ಉದ್ದೇಶಗಳನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಏನ್ ಮುಂದೆ ಚೇಂಜಸ್ ಆಗ್ಬೋದು ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ಕೆಲವೊಂದು ಯೋಜನೆಗಳು ಹಾಕ್ತಿರ್ತಾರೆ. ಅಂತದನ್ನ ನಾವಿಲ್ಲಿ ಕಾರ್ಪೊರೇಟ್ ಪ್ಲಾನಿಂಗ್ ಅಂತ ಕರಿಬಹುದು. ದೆನ್ ವಿ ಆರ್ ಆಲ್ಸೋ ಹ್ಯಾವಿಂಗ್ ಅದರ್ ಟೈಪ್ ಹಿಯರ್ ಆಸ್ ಫಂಕ್ಷನಲ್ ಪ್ಲಾನಿಂಗ್, ಕ್ರಿಯಾತ್ಮಕ ಯೋಜನೆ ಅಂತ ಹೇಳ್ತೀವಿ. Functional planning is a segmental and it is undertaken for each major function of the organization like production, operation, marketing, finance, human resource or personnel, etc. ಸೊ ಈ ಕಾರ್ಪೊರೇಟ್ ಪ್ಲಾನಿಂಗ್ ಮತ್ತು ಫಂಕ್ಷನಲ್ ಪ್ಲಾನಿಂಗ್ ವ್ಯತ್ಯಾಸ ಏನು ಅಂತಂದ್ರೆ, ಕಾರ್ಪೊರೇಟ್ ಪ್ಲಾನಿಂಗ್ ಇಡೀ ಸಂಸ್ಥೆಯ ಹೋಲ್ ಆಗಿ ಪ್ಲಾನಿಂಗ್ ಮಾಡ್ತದೆ. ಅಂದ್ರೆ ಇಡೀ ಸಂಸ್ಥೆ ಉದ್ದೇಶಗಳನ್ನ ಈಡೇರಿಸೋಕೆ ಏನ್ ಬೇಕು ಆ ರೀತಿ ಇರ್ತಕ್ಕಂಥ ಪ್ಲಾನಿಂಗ್ ಮಾಡಿದ್ರೆ, ಫಂಕ್ಷನಲ್ ಪ್ಲಾನಿಂಗ್ ಸೆಕ್ಷನ್ ವೈಸ್ ಸೆಗ್ಮೆಂಟ್ ವೈಸ್ ಅಥವಾ ಡಿಪಾರ್ಟ್ಮೆಂಟ್ ವೈಸ್ ಆಗಿ ಪ್ಲಾನಿಂಗ್ ಮಾಡ್ತದೆ. ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಗೆ ಬೇರೆ ಪ್ಲಾನ್ ಮಾಡೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಗೆ ಬೇರೆ ಪ್ಲಾನ್ ಮಾಡೋದು, ಫೈನಾನ್ಸ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಗಳಿಗೆ ಬೇರೆ ಬೇರೆ ಪ್ಲಾನಿಂಗ್ ಗಳು ಮಾಡೋದು. ಹೀಗೆ ಸೆಕ್ಷನ್ ವೈಸ್ ಅಥವಾ ಸೆಗ್ಮೆಂಟ್ ವೈಸ್ ಏನ್ ಪ್ಲಾನಿಂಗ್ ಮಾಡ್ತಿರ್ತೀವಲ್ಲ ಅದನ್ನ ಫಂಕ್ಷನಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. So then we are having another type of planning here, that is the strategic planning, ಕಾರ್ಯತಂತ್ರದ ಯೋಜನೆ ಅಂತ ಹೇಳ್ತೀವಿ ಇದಕ್ಕೆ. Strategic planning sets the long-term direction of the organization in which it want to proceed in future. Anthony has defined strategic planning as, strategic planning is the process of deciding on objectives of the organization, on changes in these objectives, on the resources used to attain these objectives, and on the policies that are to govern the acquisition, use and disposition of these resources. ಸೊ ಈ ಒಂದು ಆರ್ಗನೈಸೇಷನ್ ಅತ್ಯಂತ ಮಹತ್ವದಾಗಿರ್ತಕ್ಕಂತಹ ಯೋಜನೆ ಇದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನುವಂಥದ್ದು. ಇದು ಲಾಂಗ್ ಟರ್ಮ್ ಆರ್ಗನೈಸೇಷನ್ ಲಾಂಗ್ ಟರ್ಮ್ ಡೈರೆಕ್ಷನ್ ಗೆ ಸಂಬಂಧಪಡ್ತಕ್ಕಂತಹ ಯೋಜನೆಗಳನ್ನ ಇದು ನಿರ್ಧಾರ ಮಾಡ್ತದೆ. ಭವಿಷ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ಆರ್ಗನೈಸೇಷನ್ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಆ ಮುಂದಾಲೋಚನೆ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಗಳನ್ನ ಮಾಡ್ತಿರ್ತಾರೆ. ಸೊ ಇದು ಅಡ್ವಾನ್ಸ್ ಆಗಿ ಅಬ್ಜೆಕ್ಟಿವ್ ಗಳಿಗೆ ಸಂಬಂಧಪಡುವ ಹಾಗೆ ಪ್ಲಾನಿಂಗ್ ಹಾಕೋದು, ಮತ್ತೆ ಅಬ್ಜೆಕ್ಟಿವ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾಗಿದ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ಪ್ಲಾನ್ ಗಳನ್ನ ಈಗಲೇ ಹಾಕೊಂಡಿಟ್ಕೊಳ್ಳೋದು. ದೆನ್ ಏನೇನು ರಿಸೋರ್ಸಸ್ ಗಳು ಬೇಕು ಆ ರಿಸೋರ್ಸ್ ಗಳನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ನಾವು ಅಬ್ಜೆಕ್ಟಿವ್ ಗಳನ್ನ ಅಟೆಂಡ್ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಅನ್ನೋದಂಥದ್ದು ಕೂಡ ಇಲ್ಲಿ ಇದ್ದಂತ ಮಹತ್ವದ್ದು. ಅಂಡ್ ಇಲ್ಲಿ ಇನ್ನೊಂದೇನು ಅಂತಂದ್ರೆ
ದಟ್ ನಾವು ಏನು ರಿಸೋರ್ಸಸ್ಗಳು ಇರ್ತವೆ ಆ ರಿಸೋರ್ಸಸ್ಗಳನ್ನ ಯಾರ ಕಡೆಯಿಂದ ತಗೊಂಡ್ ಬರಬೇಕು ಮತ್ತು ಅವುಗಳನ್ನ ಹೇಗೆ ಯಾರ ಕಡೆಯಿಂದ ಅದು ಬಳಕೆ ಮಾಡಿಸ್ಬೇಕು, ಯಾವ ರೀತಿ ಬಳಕೆ ಮಾಡಿಸ್ಕೊಳ್ಬೇಕು. ಸೊ ಹೀಗೆ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಕೆಲವೊಂದು ಯೋಜನೆ ದಟ್ ಅಂಶಗಳನ್ನ ಈ ಸ್ಟ್ರಾಟಜಿಕ್ ಪ್ಲಾನಿಂಗ್ ನಲ್ಲಿ ನಾವು ಕಾಣ್ತಾ ಇದೀವಿ. Then likewise we have operational planning, or is also called as a tactical planning. ಕಾರ್ಯಾಚರಣೆ ಯೋಜನೆ ಅಂತ ಹೇಳ್ತಿರ್ತಾರೆ ಇದಕ್ಕೆ. It is also be called as a tactical or short term planning. It is a process of deciding the most effective use of the resources already allocated and to develop a control mechanism to assure effective implementation of the actions so that organizational objectives are achieved. So ಈಗ ತಾನೇ ನಾವು ನೋಡಿದ ಹಾಗೆ ಸ್ಟ್ರಾಟಜಿಕ್ ಪ್ಲಾನಿಂಗ್ ನಲ್ಲಿ ಅಬ್ಜೆಕ್ಟಿವ್ ಗಳನ್ನ ದಟ್ ಅಚೀವ್ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಯಾವೆಲ್ಲ ಅಂಶಗಳನ್ನ ಗಣನೆಗೆ ತಗೊಳ್ಬೇಕು, ಯಾವ ತರ ರಿಸೋರ್ಸ್ ಗಳನ್ನ ದಟ್ ಅಕ್ವಿಜಿಷನ್ ಮಾಡ್ಕೊಳ್ಬೇಕು, ಡಿಸ್ಪೋಸಿಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡಿದೀವಿ. ಸೊ ಅಲ್ಲಿ ಆ ಪ್ಲಾನಿಂಗ್ ದಲ್ಲಿ ಮಾಡಿರ್ತಕ್ಕಂತಹ ರಿಸೋರ್ಸಸ್ ಗಳನ್ನ ಇಲ್ಲಿ ಇಂಪ್ಲಿಮೆಂಟೇಷನ್ ಹೆಂಗ್ ಮಾಡ್ಕೊಳ್ಬೇಕು, ಸೊ ಅದನ್ನ ವ್ಯವಸ್ಥಿತವಾಗಿ ನಾವು ಅಬ್ಜೆಕ್ಟಿವ್ ಗಳನ್ನ ಅಚೀವ್ ಮಾಡ್ಕೊಳ್ಬೇಕಾಗಿತ್ತು, ಯಾವ ರೀತಿಯಾಗಿ ಆ ರಿಸೋರ್ಸಸ್ ಗಳನ್ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಈ ಆಪರೇಷನಲ್ ಪ್ಲಾನಿಂಗ್ ನಲ್ಲಿ ನಾವು ಒಂದು ಕಾರ್ಯ ಯೋಜನೆಯನ್ನು ಹಾಕೊಂಡಿರ್ತೀವಿ. ದೆನ್ ಲಾಂಗ್ ಟರ್ಮ್ ಪ್ಲಾನಿಂಗ್. Long-term planning is of strategic nature and involves more than 1 year period extending to 20 years or so. However, more common long-term period is 3 to 5 years. The long-term plans usually encompass all the functional areas of the business and affected within the existing and long-term framework of the economic, social and technological factors. So usually ನಮಗೆ ಬಹುಶಃ ಈ ನಮ್ಮ ಇಂಡಿಯಾದ 5 year planning ಅಂತ ಹೇಳ್ಕೊತಿರ್ತೀವಿ ನೋಡಿ. So that is the best example for the long-term planning. ಸೊ ಯಾಕಂದ್ರೆ ಈ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳಾಗಿರ್ಬೋದು ಅಥವಾ 7 ವರ್ಷದ ಯೋಜನೆಗಳಾಗಿರ್ಬೋದು, 10-20 ವರ್ಷಗಳ ಯೋಜನೆ ಆಗಿರ್ಬೋದು. ಸೊ ಹೀಗೆ ನಾವು ಮಾಡ್ಕೊಂಡಿರ್ತಿಲ್ಲ, ಇವುಗಳನ್ನ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತ ಹೇಳ್ಕೊಳ್ತೀವಿ. ಹಾಗೆ ಬಿಸ್ನೆಸ್ ನಲ್ಲಿಯೂ ಕೂಡ ಕೆಲವೊಂದು ಮಹತ್ವದಾಗಿರ್ತಕ್ಕಂತಹ ವಿಚಾರಗಳನ್ನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಭವಿಷ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೊಂಡಿರ್ತಾರೆ. ದೆನ್ ಶಾರ್ಟ್ ಟರ್ಮ್ ಪ್ಲಾನಿಂಗ್. ಯೂಶುವಲಿ ಇಟ್ ಕವರ್ಸ್ 1 year. These are aimed at sustaining organization in its production and distribution of current products or services to the existing markets. These plans directly affects functional groups, production, marketing, finance, etc. ಶಾರ್ಟ್ ಟರ್ಮ್ ಅಂದ್ರೆ ಗೊತ್ತಾಗ್ಬಿಡ್ತದೆ, ವಿತಿನ್ ಒನ್ ಇಯರ್ಗೆ ಸಂಬಂಧಪಡ್ತಕ್ಕಂತಹ ಒಂದು ಯೋಜನೆ ಇದಾಗಿರ್ತದೆ. ಇಲ್ಲಿ ಮುಖ್ಯವಾಗಿ ಸದ್ಯಕ್ಕೆ ಅತ್ಯಗತ್ಯವಾಗಿ ಅವಶ್ಯಕ ಇರತಕ್ಕಂತಹ ವಿಚಾರಗಳಿಗೆ ಸಂಬಂಧಪಡುವ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಡುವ ಹಾಗೆ ಯೋಜನೆಗಳನ್ನ ರೂಪಿಸಿರ್ತಾರೆ. ಸೊ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಡುವಂತದ್ದು ಹೆಚ್ಚು ಇಲ್ಲಿ ಫೋಕಸ್ ಮಾಡಲಾಗಿರ್ತದೆ. ದೆನ್ ಪ್ರೊಆಕ್ಟಿವ್ ಪ್ಲಾನಿಂಗ್, ದ ವೆರಿ ಇಂಪಾರ್ಟೆಂಟ್ ಪ್ಲಾನಿಂಗ್. ಇದನ್ನ ಪೂರ್ವಭಾವಿ ಯೋಜನೆ ಅಂತ ಕರಿತೀವಿ. ಪ್ರೊಆಕ್ಟಿವ್ ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸೈನಿಂಗ್ suitable courses of action in anticipation of likely changes in the relevant environment. Organizations that use proactive planning use broad planning approaches, broad environmental scanning, decentralized control, and reserve some resources to be utilized for their future use. ಸೊ ಬಹಳಷ್ಟು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಈ ಪ್ಲಾನಿಂಗ್ ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯುಗದೊಳಗೆ. The technology is continuously advancing, environment is continuously changing, the legal and political environment is changing continuously, economic trends are changing oftenly. So in such a situation, the proactive planning plays a very important role. The organization which follows the proactive planning definitely it will succeed. Otherwise, it is not possible to organization to expand or develop its organization. So ಹಾಗಾದ್ರೆ reactive planning ಅಂದ್ರೆ ಏನು ನೋಡೋಣ. In reactive planning, organizations response come after the environmental changes have taken place. In such situations, the organization lose opportunities to those organizations which adopt a proactive approach, because by the time reactors are ready with their plans, the contextual variables of planning show further changes. ಸೊ ಈ ಪ್ರೊಆಕ್ಟಿವ್ ಪ್ಲಾನಿಂಗ್ ಮತ್ತು ರಿಯಾಕ್ಟಿವ್ ಪ್ಲಾನಿಂಗ್ ನಲ್ಲಿ ವ್ಯತ್ಯಾಸ ಏನಿದೆ ಅಂತಂದ್ರೆ, ಏನೋ ದಟ್ ಅನಾಹುತಗಳು ಅಥವಾ ಘಟನೆಗಳು ಸಂಭವಿಸಕ್ಕಿಂತ ಮುಂಚೆನೆ ನಾವು ಏನು ಯೋಜನೆ ಹಾಕೊಂಡು ಅದಕ್ಕೆ ರೆಡಿ ಆಗಿರ್ತೇವಲ್ಲ, ಅದು ಪ್ರೊಆಕ್ಟಿವ್ ಪ್ಲಾನಿಂಗ್. ಎಂಥದೇ ಸಂದರ್ಭ ಬಂದರೂ ಕೂಡ ಅದಕ್ಕೆ ನಾವು ಸನ್ನದ್ಧರಾಗಿರ್ತೀವಿ, ಅಂಥದ್ದನ್ನು ನಾವು ಪ್ರೊಆಕ್ಟಿವ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಬಟ್ ರಿಯಾಕ್ಟಿವ್ ಪ್ಲಾನಿಂಗ್ ಅಂದ್ರೆ ಘಟನೆ ನಡೆದು ಹೋಗಿರ್ತದೆ, ಆಮೇಲೆ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಸೊ ಆ ಪ್ಲಾನ್ ಯಾವತ್ತೂ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಿಕೊಂಡು ಆ ಒಂದು ಸಿಚುವೇಶನ್ ಫೇಸ್ ಮಾಡೋಕೆ ರೆಡಿ ಆದ್ರೆ ಮಾತ್ರ, ಅಥವಾ ಆ ಒಂದು ಅಪಾರ್ಚುನಿಟೀಸ್ ಗಳನ್ನ ಉಪಯೋಗ ಮಾಡ್ಕೊಂಡ್ರೆ ಮಾತ್ರ ನಮಗೆ ಆ ಸಂಸ್ಥೆ ಒಳಗೆ ಬೆಳವಣಿಗೆ ಮಾಡೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ಪ್ರೊಆಕ್ಟಿವ್ ಪ್ಲಾನಿಂಗ್ ಇಸ್ ದ ಬೆಸ್ಟ್ ಪ್ಲಾನಿಂಗ್, ರಿಯಾಕ್ಟಿವ್ ಪ್ಲಾನಿಂಗ್ ಇಸ್ ನಾಟ್ ಸೋ ಬೆಸ್ಟ್. ದೆನ್ ಫಾರ್ಮಲ್ ಪ್ಲಾನಿಂಗ್. Formal planning is a form of well-structured process involving different steps. Generally, large organizations undertake planning in formal way, in which they create separate corporate planning cell placed at a sufficiently high level in the organization.
Such cells are staffed by people with different backgrounds like engineers, statisticians, MBAs, economists, etc. depending on the nature of organization's business. ಸೊ ಇಲ್ಲಿ ಫಾರ್ಮಲ್ ಪ್ಲಾನಿಂಗ್ ಅಂದ್ರೆ ಔಪಚಾರಿಕ ಯೋಜನೆ ಅಂತ ಹೇಳ್ತೀವಿ. ಇಲ್ಲಿ ವೆಲ್ ಸ್ಟ್ರಕ್ಚರ್ಡ್ ಪ್ರೊಸೆಸ್ ಇರ್ತದ, ಆ ಪ್ರೊಸೆಸ್ ಪ್ರಕಾರನೇ ಪ್ಲಾನಿಂಗ್ ಮಾಡಿರ್ತಾರೆ. ಸೊ ಇದು ಒಂಥರ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳಲ್ಲಿ ಒಂದು ಸಂಬಂಧ ಏರ್ಪಾಟ್ ಮಾಡಿ ಆ ಮೂಲಕ ಒಂದು ಸೆಪರೇಟ್ ಕಾರ್ಪೊರೇಟ್ ಪ್ಲಾನಿಂಗ್ ಸೆಲ್ ಮಾಡಿರ್ತಾರೆ. ಅಂತಲ್ಲೆಲ್ಲ ಇದು ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಆಮೇಲೆ ಈ ಒಂದು ಸೆಲ್ ನೊಳಗ ವಿಶೇಷವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪರ್ಸನಲ್ಗಳನ್ನ ಈ ಒಂದು ಸೆಲ್ ನಲ್ಲಿ ಟೀಮ್ ಮಾಡ್ಕೊಂಡಿರ್ತಾರೆ. ಸೊ ಆ ಮೂಲಕ ಅಲ್ಲಿ ಕಾಣ್ತಕ್ಕಂಥವ್ರು ಏನಾಗುತ್ತೆ ಅಂದ್ರೆ ಎಂಜಿನಿಯರ್ಸ್, ಸ್ಟ್ಯಾಟಿಸ್ಟಿಷಿಯನ್ಸ್, ದೆನ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್, ಎಕನಾಮಿಸ್ಟ್, ಸೊ ಇಂಥವ್ರೆಲ್ಲರೂ ಒಂದು ಗ್ರೂಪ್ ಮಾಡಿ ಅವ್ರ ಮೂಲಕ ಪ್ಲಾನಿಂಗ್ ಗಳನ್ನ ಮಾಡಿಸ್ತಿರ್ತಾರೆ. ದೀಸ್ ಸೆಲ್ಸ್ ಮಾನಿಟರ್ ದ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಆನ್ ದ ಕಂಟಿನ್ಯೂಸ್ ಬೇಸಿಸ್. ಸೊ ಕಂಟಿನ್ಯೂಸ್ ಆಗಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅನ್ನ ಅನಾಲಿಸಿಸ್ ಮಾಡೋದು ಅಥವಾ ಅದನ್ನ ಎವಾಲ್ಯೂಯೇಟ್ ಮಾಡೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಟ್ಟು ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಶನ್ ಏನಿದೆ ಹೊರಗಡೆ, ಸೊ ಅದು ನಮ್ಮ ಸಂಸ್ಥೆಗೆ ಯಾವ ರೀತಿಯಾಗಿ ಅದ್ರ ಪರಿಣಾಮ ಆಗ್ತದೆ ಅನ್ನೋದ್ರ ವಿಚಾರವಾಗಿ ಇವರು ಪ್ಲಾನಿಂಗ್ ಮಾಡ್ತಾ ಹೋಗ್ತಿರ್ತಾರೆ. ಸೊ ಸ್ವಾಟ್ ಅನಾಲಿಸಿಸ್ ಆಗಿರ್ಬೋದು, ಪೆಸ್ಟ್ ಅನಾಲಿಸಿಸ್ ಆಗಿರ್ಬೋದು, ಇವಕ್ಕೆಲ್ಲ ಈ ಫಾರ್ಮಲ್ ಪ್ಲಾನಿಂಗ್ ಒಳಗೆ ಇಂಥವು ಬಹಳಷ್ಟು ಉಪಯೋಗ ಬರ್ತವೆ ಅಂತ ಹೇಳ್ಕೋಬಹುದು. ದೆನ್ ಲೈಕ್ವೈಸ್ ವಿ ಹ್ಯಾವ್ ಇನ್ಫಾರ್ಮಲ್ ಪ್ಲಾನಿಂಗ್. ಇಟ್ ಇಸ್ ಜನರಲಿ ಅಂಡರ್ಟೇಕನ್ ಬೈ ಸ್ಮಾಲ್ ಆರ್ಗನೈಸೇಷನ್ಸ್. The planning process is based on managers' memory of events, intuitions, and gut feelings rather than based on systematic evaluation of environmental happenings. ಸೊ ಇಲ್ಲಿ ಅನೌಪಚಾರಿಕ ಯೋಜನೆ ಅಂತ ಅನ್ನೋದು ಬಹಳಷ್ಟು ಸಿಂಪಲ್ ಆಗಿ ಸ್ಮಾಲ್ ಆರ್ಗನೈಸೇಷನ್ ದಲ್ಲಿ ಇದು ಅನ್ವಯ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಾವು ಎಕ್ಸ್ಪರ್ಟ್ಸ್ ಗಳನ್ನೆಲ್ಲ ಕೂಡಿಸಿ ಒಂದು ಟೀಮ್ ಮಾಡಿ ಅವ್ರ ಮೂಲಕ ಪ್ಲಾನಿಂಗ್ ಮಾಡಕ್ ಆಗೋದಿಲ್ಲ ಅಂತ ಸಣ್ಣ ಸಣ್ಣ ಆರ್ಗನೈಸೇಷನ್ ಒಳಗ. ಅದಕ್ಕೆ ಆನ್ ದ ಬೇಸಿಸ್ ಆಫ್ ಮೆಮರಿ ಆಫ್ ಇವೆಂಟ್ಸ್, ಇಂಟ್ಯೂಷನ್ಸ್ ಆಧಾರದ ಮೇಲೆ ಏನ್ ನೆನಪಿಗೆ ಬರ್ತದೋ, ಏನ್ ವಿಚಾರ ಬರ್ತದೋ ಆ ವಿಚಾರವನ್ನ ಈ ಯೋಜನೆ ರೂಪದೊಳಗೆ ರೂಪಿಸ್ತಿರ್ತಾರೆ. ಸೊ ಇಂಥದನ್ನ ಇನ್ಫಾರ್ಮಲ್ ಪ್ಲಾನಿಂಗ್ ಅಂತ ಹೇಳ್ಕೊಳ್ಬಹುದು. ದೆನ್ ನಾವು ವಿ ಹ್ಯಾವ್ ಟು ಮೂವ್ ಟುವರ್ಡ್ಸ್ ದ ಟೈಪ್ಸ್ ಆಫ್ ಪ್ಲಾನ್ಸ್. Actually, there are two important types of plans. That is, one is standing and in single-use plans, and another is the strategic and operational plans. So, first of all, let me discuss the standing and single-use plans. Standing plans andre ಸ್ಥಾಯಿ ಯೋಜನೆಗಳು ಅಂತ ಹೇಳ್ತೀವಿ. Standing plans provide guidelines for further course of action and are used over a period of time. Once formulated, these plans are in operation for a long period unless there is a change in these plans. Examples: organizational mission and long-term objectives, strategies, policies, procedures, and rules. These are the best examples for the standing plans. ಈ ಸ್ಥಾಯಿ ಯೋಜನೆಗಳು ಅನ್ನೋಂಥದ್ದು ಏನಿರ್ತದಲ್ಲ, ಇದು ಒಂದ್ಸಲ ಮಾಡಿದ್ರೆ ಅಂದ್ರೆ ಎಲ್ಲಾ ಸ್ಥಾಯಿ ಯೋಜನೆಗಳು ಹೀಗೇನೆ ಇರ್ತವೆ. ಒಂದ್ಸಲ ಅದನ್ನು ರೆಡಿ ಮಾಡಿದ್ರೆ ಮುಗಿತು, ಅದು ಲಾಂಗ್ ಪೀರಿಯಡ್ ವರೆಗೆ ಅವೇ ಕಂಟಿನ್ಯೂ ಆಗಿರ್ತವೆ. ಸೊ ಅವನ್ನ ಆಧಾರವಾಗಿ ಇಟ್ಕೊಂಡೇ ನಮ್ಮ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ತಾ ಹೋಗ್ತಿರ್ತೀವಿ. ಅಂತವುಗಳನ್ನ ಇಲ್ಲಿ ನಾವು ಸ್ಟ್ಯಾಂಡಿಂಗ್ ಪ್ಲಾನ್ ಅಥವಾ ಸ್ಥಾಯಿ ಯೋಜನೆಗಳು ಅಂತ ಹೇಳ್ಬೋದು. ಹಾಗಾದ್ರೆ ಸಿಂಗಲ್ ಯೂಸ್ ಪ್ಲಾನ್ಸ್ ನೋಡಿ. Single use plans are relevant for a specified time, and after lapse of that time, these plans are formulated again for a next period. So example for these are projects, budgets, quotas, targets, etc. So ಬಹುಶಃ ನಿಮಗೆ ಬಜೆಟ್ಸ್ ಅಂತ ಅಂದ್ಕೊಳ್ಳಿ ಗೊತ್ತಾಗ್ಬಿಡ್ತದೆ. ಬಜೆಟ್ ನಾವು ಇಯರ್ಲಿ ಗವರ್ಮೆಂಟ್ ಏನ್ ಬಜೆಟ್ ಅನ್ನು ಮೇಂಟೈನ್ ಮಾಡ್ತಿರ್ತಾರೆ ಅಥವಾ ಆರ್ಗನೈಸೇಷನ್ ಒಳಗೆ ಏನು ಪ್ರತಿ ವರ್ಷಕ್ಕೊಂದ್ಸಲ ಬಜೆಟ್ ಮಾಡ್ತಿರ್ತಾರೆ, ಅದು ಆ ವರ್ಷದ ಅವಧಿ ಮುಗಿಯುವವರೆಗೆ ಮಾತ್ರ ಚಾಲ್ತಿಲಿರ್ತದೆ. ಹೀಗಾಗಿ ನೆಕ್ಸ್ಟ್ ಇಯರ್ಗೆ ಮತ್ತೆ ಹೊಸ ಬಜೆಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇವಂತವುಗಳನ್ನ ನಾವು ಸಿಂಗಲ್ ಯೂಸ್ ಪ್ಲಾನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದೇ ಸಲ ಬಳಕೆಗೆ ಬರ್ತಕ್ಕಂಥ ಯೋಜನೆಗಳು. ಲೈಕ್ವೈಸ್ ವಿ ಹ್ಯಾವ್ ಸ್ಟ್ರಾಟಜಿಕ್ ಪ್ಲಾನ್ಸ್, ಕಾರ್ಯತಂತ್ರದ ಯೋಜನೆ ಅಂತ ಹೇಳ್ತೀವಿ. ಸ್ಟ್ರಾಟಜಿಕ್ ಪ್ಲಾನ್ಸ್ ಆರ್ ಮೇಜರ್ ಒನ್ಸ್ ವಿಚ್ ಡಿಫೈನ್ಸ್ ದ ಲಾಂಗ್ ಟರ್ಮ್ ಕೋರ್ಸ್ ಆಫ್ ಆಕ್ಷನ್ ಫಾರ್ ಅನ್ ಆರ್ಗನೈಸೇಷನ್ ಇನ್ ದ ಲೈಟ್ ಆಫ್ ಇಟ್ಸ್ ಎನ್ವೈರನ್ಮೆಂಟ್. This includes the determination of organizational objectives for a long-term period. Major policies and strategies are. ಸೊ ಈ ಸ್ಟ್ರಾಟಜಿಕ್ ಪ್ಲಾನ್ಸ್ ಹೆಂಗಿದ್ರೆ ಲಾಂಗ್ ಟರ್ಮ್ ಕೋರ್ಸ್ ಆಫ್ ಆಕ್ಷನ್ ಗಳಿಗೋಸ್ಕರ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯತಂತ್ರಗಳು ಅಂತ ಹೇಳ್ಕೋಬಹುದು. ಇವುಗಳನ್ನ ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್ ಗಳನ್ನ ಲಾಂಗ್ ಟರ್ಮ್ ಪೀರಿಯಡ್ ಒಳಗೆ ಹೆಂಗ್ ಅಚೀವ್ ಮಾಡ್ಕೋಬಹುದು, ಅವಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪಾಲಿಸಿಗಳು ಬೇಕು ಅನ್ನೋಂಥದ್ದನ್ನ ಈ ಒಂದು ಸ್ಟ್ರಾಟಜಿಕ್ ಪ್ಲಾನ್ಸ್ ಮೂಲಕ ನಾವು ರೂಪಿಸಬಹುದಾಗಿರ್ತದೆ. ದೆನ್ ವಿ ಹ್ಯಾವ್ ಆಪರೇಷನಲ್ ಪ್ಲಾನ್ಸ್. The strategies formulated under strategic plans are implemented through various operational plans. So both major as well as minor. Examples of major operational plans are projects, budgets, etc. So major plans ಇವೆಲ್ಲ. Then minor plans ಗೆ ಉದಾಹರಣೆಗಳು ಅಂತಂದ್ರೆ ಕೋಟಾ ಮತ್ತು ಟಾರ್ಗೆಟ್ಸ್ ಅಂತ ಹೇಳ್ಬೋದು. ವಿತಿನ್ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ದೊಳಗೆ ಇವನ್ನ ಅಚೀವ್ ಮಾಡಕ್ ಸಾಧ್ಯ ಆಗ್ತಿರ್ತದೆ. ಹೀಗಾಗಿ ಆಪರೇಷನಲ್ ಪ್ಲಾನ್ಸ್ ಏನಿರ್ತಾವ ಅಂತಂದ್ರೆ ಏನು ಸ್ಟ್ರಾಟಜಿಕ್ ಪ್ಲಾನ್ ನಾವು ಪ್ಲಾನ್ ಫಾರ್ಮುಲೇಷನ್ ಮಾಡಿರ್ತೀವಿ, ಅವನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾದ್ರೆ ಏನ್ ಪ್ಲಾನ್ ಗಳು ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಗಳನ್ನ ನಾವು ಇಲ್ಲಿ ಆಪರೇಷನಲ್ ಪ್ಲಾನ್ಸ್ ಅಂತ ಕರೀಬಹುದಾಗಿರ್ತದೆ. ಆನ್ ದ ಬೇಸಿಸ್ ಆಫ್ ದೀಸ್ standing plans and single use plans, we can arrange the various organizational plans
in a hierarchy. First of all, on the basis of standing plans, we can arrange the plans like this: mission or for purpose. It is external orientation and relates to the organization, to the society in which it operates. ಮಿಷನ್ ಅಥವಾ ಪರ್ಪಸ್ ಅಂತಂದ್ರೆ ದೇಹ ಅಥವಾ ಉದ್ದೇಶ ಅಂತ ಕರಿತೀವಿ, ಧ್ಯೇಯೋದ್ದೇಶ ಅಂತ ಕರಿಬಹುದು ಇದಕ್ಕೆ. ಈ ಧ್ಯೇಯೋದ್ದೇಶ ನಮ್ಮ ಆರ್ಗನೈಸೇಷನ್ ಏನ್ ಮಾಡಕ್ ಹೋಗ್ತಾ ಇದೆ, ಅಲ್ಟಿಮೇಟ್ಲಿ ಫೈನಲ್ ಆಗಿ ಅಂತಿಮವಾಗಿ ಏನ್ ಮಾಡಕ್ ಹೋಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಸೊಸೈಟಿ ತಿಳಿಸ್ಬೇಕಾಗಿರ್ತದೆ. ಅಂತಹದ್ದನ್ನ ನಾವು ಮಿಷನ್ ಅಥವಾ ಪರ್ಪಸ್ ಅಂತ ಹೇಳ್ತೀವಿ. ಇದು ಸ್ಟ್ಯಾಂಡಿಂಗ್ ಪ್ಲಾನ್ ಆಗಿರ್ತದೆ. ದಿಸ್ ಇಸ್ ಎ ಸ್ಟ್ಯಾಂಡಿಂಗ್ ಪ್ಲಾನ್. ಲೈಕ್ ವೈಸ್ ವಿ ಹ್ಯಾವ್ ಅಬ್ಜೆಕ್ಟಿವ್ಸ್. Objective ಕೂಡ ಸ್ಟ್ಯಾಂಡಿಂಗ್ ಪ್ಲಾನ್. These are used to specify the end results which an organization wants to achieve. ಏನ್ ಅಂತಿಮವಾಗಿ ಅಚೀವ್ ಮಾಡಕ್ ಹೋಗ್ತಾ ಇದೆ ಆರ್ಗನೈಸೇಷನ್ ಅನ್ನುವಂಥದ್ದನ್ನ ಸ್ಪೆಸಿಫಿಕ್ ಆಗಿ ಸ್ಪಷ್ಟವಾಗಿ ಹೇಳುವಂತದ್ದನ್ನ ನಾವು ಅಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. Then we have understanding plans like strategies. Strategy is a course of action through which an organization tries to relate itself with its environment to develop certain advantage which help in achieving its objectives. Strategy is nothing but a course of action. ಆ ಕೋರ್ಸ್ ಆಫ್ ಆಕ್ಷನ್ ಅಂದ್ರೆ ಒಂದು ಕ್ರಿಯಾ ಯೋಜನೆ. ಆ ಕ್ರಿಯಾ ಯೋಜನೆ ಅಚೀವ್ ಮಾಡ್ಬೇಕಾಗಿತ್ತಂದ್ರೆ ಯಾವ ರೀತಿಯಾಗಿರ್ತಕ್ಕಂತಹ ನಾವು ರೂಪುರೇಷೆಗಳನ್ನ ಹಾಕೊಳ್ಬೇಕು, ಯಾವ ರೀತಿ ನಾವು ಎನ್ವೈರನ್ಮೆಂಟ್ ಜೊತೆಗೆ ಆ ಒಂದು ಜೊತೆಗೂಡಿ ಆ ಒಂದು ಆರ್ಗನೈಸೇಷನ್ ಅಬ್ಜೆಕ್ಟಿವ್ಗಳನ್ನ ಫುಲ್ಫಿಲ್ ಮಾಡಕ್ ಸಾಧ್ಯ ಆಗ್ತದೆ ಅನ್ನುವಂತಹ ಒಂದು ರೂಪುರೇಷೆ ಹಾಕೊಳ್ಳೋದನ್ನ ನಾವು ಸ್ಟ್ರಾಟಜೀಸ್ ಅಂತ ಹೇಳ್ಕೊಳ್ಬಹುದು. Then policies is also a standing plan. A policy is a statement or general understanding which provides guidance in decision making to members of an organization in respect of any course of action. ಇದಕ್ಕೆ ನೀತಿಗಳು ಅಂತ ಹೇಳ್ತೀವಿ. ಒಂದೊಂದು ಆರ್ಗನೈಸೇಷನ್ದಲ್ಲಿ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ನೀತಿಗಳು ಇರ್ತವೆ. ಅಂತ ನೀತಿ ಇದು ಒಂದು ಆ ನೀತಿ ಸ್ಟೇಟ್ಮೆಂಟ್ ಆಗಿರ್ತದೆ, ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕೆಲವೊಂದು ಕಡೆ ನೋಡ್ತಿರ್ತೀವಿ ನೋಡಿ, ಫಾರ್ ಎಕ್ಸಾಂಪಲ್ ಡು ನಾಟ್ ಸ್ಪಿಟ್ ಹಿಯರ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ನೋಡಿ. ಸೊ ಇಟ್ಸ್ ನಥಿಂಗ್ ಬಟ್ ಒಂದು ಪಾಲಿಸಿ. ಸೊ ಆ ಪಾಲಿಸಿ ಪ್ರಕಾರ ನಾವು ಇದನ್ನ ಮಾಡಂಗಿಲ್ಲ, ಇದನ್ನ ಮಾಡಬೇಕು, ಹೀಗೆ ಅಲ್ಲಿ ಆ ಸಂಸ್ಥೆಗೆ ಸಂಬಂಧಪಡ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ ಆ ಪಾಲಿಸಿಗಳಿಗೆ ಅಥವಾ ಆ ನೀತಿಗಳಿಗೆ ಬದ್ಧರಾಗಿರ್ಬೇಕಾಗಿರ್ತದೆ. ಲೈಕ್ವೈಸ್ ವಿ ಹ್ಯಾವ್ ಪ್ರೊಸೀಜರ್ಸ್, ಕಾರ್ಯವಿಧಾನಗಳು ಅಂತ ಹೇಳ್ತೀವಿ. ಪ್ರೊಸೀಜರ್ಸ್ ಆರ್ ಪ್ಲಾನ್ಸ್ ಇನ್ ದಟ್ ದೇ ಎಸ್ಟಾಬ್ಲಿಷ್ ಅ ಮೆಥಡ್ ಫಾರ್ ಹ್ಯಾಂಡ್ಲಿಂಗ್ ಫ್ಯೂಚರ್ ಆಕ್ಟಿವಿಟೀಸ್. They prescribe basically that chronological sequence of the actions required to achieve an objective. ಒಂದು ಸಂಸ್ಥೆಯ ಉದ್ದೇಶವನ್ನು ಈಡೇರಿಸಬೇಕಾಗಿತ್ತಂತಂದ್ರೆ ಕ್ರೊನಾಲಜಿಕಲ್ ಆಗಿ ಒಂದು ಸೀಕ್ವೆನ್ಸ್ ಮಾಡಿಕೊಂಡು ಆಕ್ಷನ್ಸ್ ಗಳನ್ನ ಮಾಡ್ತಾ ಹೋಗ್ತಿರ್ತೀವಿ. ಸೊ ಅಂತ ಒಂದು ಸೀಕ್ವೆನ್ಸ್ ಅನ್ನ ಪ್ರೊಸೀಜರ್ಸ್ ಅಥವಾ ಕಾರ್ಯವಿಧಾನಗಳು ಅಂತ ಹೇಳ್ಬೋದು. ಇಟ್ಸ್ ನಥಿಂಗ್ ಬಟ್ ಈಗ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದು ಕಾರ್ಯಕ್ರಮ ನಡೀತಿರ್ತದೆ. ಆ ಕಾರ್ಯಕ್ರಮ ನಡಿಬೇಕಾಗಿತ್ತಂದ್ರೆ ಹೆಂಗ್ ನಡೆಸಬೇಕು, ಅದನ್ನ ಫಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ. ಅದನ್ನ ನಾವಿಲ್ಲಿ ಪ್ರೊಸೀಜರ್ ಅಂತ ಹೇಳ್ಬೋದು. ಅಥವಾ ಈಗ ಪ್ಲಾಂಟ್ ನಲ್ಲಿ ಒಂದು ಫ್ಯಾಕ್ಟ್ರಿ ಒಳಗೆ ಯಾವ್ದೊಂದು ಮಷಿನ್ ಆಪರೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇರ್ತದೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಈ ತರ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ಪ್ರೊಸೀಜರ್ಗಳು ಇರ್ತವೆ. ಆ ತರ ಒಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡ್ಬೇಕಾಗ್ತದೆ. ಸೊ ಅದು ಕೂಡ ಇಲ್ಲಿ ಸ್ಟ್ಯಾಂಡಿಂಗ್ ಪ್ಲಾನ್ ಆಗಿರ್ತದೆ. ದೆನ್ ರೂಲ್ಸ್. A rule is a specific guide for action established authoritatively and utilized in order to inform employees of conditions under which designed activities are to be performed. So ಇದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಗೈಡ್ ಇರ್ತದೆ. ಸಂಸ್ಥೆಯಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಎಂಪ್ಲಾಯಿ ಅಥವಾ ಯಾವುದೇ ಒಬ್ಬ ಸಂಸ್ಥೆಯ ಮೆಂಬರ್ ಈ ರೀತಿಯಾಗಿರ್ತಕ್ಕಂತಹ ಆರ್ಡರ್ನ ಫಾಲೋ ಮಾಡ್ಕೋಬೇಕು, ಹೀಗೆ ನಮ್ಮ ಸಂಸ್ಥೆಯಲ್ಲಿ ನಿಯಮಾವಳಿಗಳಿವೆ ಸೊ ಅನ್ನುವಂತಹದ್ದು ಸ್ಪಷ್ಟವಾಗಿ ಅಥಾರಿಟೇಟಿವ್ ಆಗಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ವಿಚಾರ ಇರ್ತದೆ. ಅಂತದನ್ನ ನಾವಿಲ್ಲಿ ರೂಲ್ಸ್ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಆರ್ಗನೈಸೇಷನ್ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದು ನಿಯಮಗಳಿರ್ತವೆ. ಆ ನಿಯಮಗಳಿಗೆ ಬದ್ಧವಾಗಿ ಆ ಎಂಪ್ಲಾಯೀಸ್ಗಳು ನಡ್ಕೊಳ್ಬೇಕಾಗ್ತದೆ. ಲೈಕ್ವೈಸ್ ವಿ ಹ್ಯಾವ್ ಮೆಥಡ್ಸ್, ವಿಧಾನಗಳು ಅಂತ ಹೇಳ್ತೀವಿ. ಆ ಮೆಥಡ್ ಈಸ್ ಒನ್ ಸ್ಟೆಪ್ ಆಫ್ ಪ್ರೊಸೀಜರ್ಸ್. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ prescribed manner for performing a given task with adequate consideration to the objectives, facilities available and total expenditure of time, money and effort. ಸೊ ಇಲ್ಲಿ ಏನಾಗಿರ್ತದೆ ಮೆಥಡ್ಸ್ ಅಂದ್ರೆ, ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದಂದ್ರೆ ಇದು ಪ್ರೊಸೀಜರ್ ಅಂತ ಏನು ನಾವು ಲಾಸ್ಟ್ ನೋಡಿದೀವಿ, ಆ ಪ್ರೊಸೀಜರ್ದು ಒಂದು ಸ್ಟೆಪ್ ಅಷ್ಟೇ ಇದು. ಈ ಪ್ರೊಸೀಜರ್ ಅಂತಂದ್ರೆ ಸೀಕ್ವೆನ್ಸ್ ಇರ್ತದೆ. ಫಸ್ಟ್ ಇದಾಗಬೇಕು, ನೆಕ್ಸ್ಟ್ ಇದಾಗಬೇಕು, ನೆಕ್ಸ್ಟ್ ಇದಾಗಬೇಕು, ಈ ತರ ಒಂದು ಸ್ಟೆಪ್ಸ್ ಗಳಿರ್ತವೆ. ಅಂತ ಒಂದು ಸ್ಟೆಪ್ ಅನ್ನ ನಾವು ಮೆಥಡ್ ಅಂತ ಹೇಳ್ತೀವಿ. ಆ ಸ್ಟೆಪ್ ಹೆಂಗ್ ಮಾಡ್ಬೇಕು, ಆ ಒಂದು ಸ್ಟೆಪ್ ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಲ್ಲ ಅದನ್ನ ನಾವು
ವಿಧಾನಗಳು ಅಥವಾ ಮೆಥಡ್ಸ್ ಅಂತ ಕರಿತಿರ್ತೀವಿ. Then as far as the single use plans are concerned, we have some of the important single use plans here in a sequence also. We have taken these things here. First of all, programs. Program is a single use plan. It is a list of series of activities arranged in a sequential order. They aim at implementation of policies. ಒಂದು ಸಿಕ್ವೆನ್ಷಿಯಲ್ ಆರ್ಡರ್ ನಲ್ಲಿ ಇರತಕ್ಕಂಥ ಆಕ್ಟಿವಿಟೀಸ್ಗಳ ಒಂದು ಪಟ್ಟಿ ಅಂತ ಹೇಳ್ಬೋದು. ಸೊ ಇದು ಪಾಲಿಸಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅತ್ಯಮೂಲ್ಯವಾಗಿ ಬೇಕಾಗಿರ್ತದೆ. ಸೊ ಇದೇ ತರ ನಮ್ಮ ಪಾಲಿಸಿಗಳು ಇಂಪ್ಲಿಮೆಂಟ್ ಆಗ್ಬೇಕಾಗಿತ್ತಂದ್ರೆ ಸೊ ನಾವು ಪ್ಲಾನ್ ಮಾಡಿದ ಹಾಗೇನೆ ಹಾಗಾದ್ರೆ ನಾವು ಒಂದು ಪ್ರೋಗ್ರಾಮ್ಸ್ ಹಾಕೊಳ್ಬೇಕು. ಮೊದಲು ಇದನ್ನ ಮಾಡಬೇಕು, ಆಮೇಲೆ ಇದನ್ನ ಮಾಡಬೇಕು, ಆಮೇಲೆ ಇದನ್ನ ಮಾಡಬೇಕು, ಹೀಗೆ. ಸೊ ಆ ಒಂದು ಕಾರ್ಯಕ್ರಮ ಮುಗಿದು ಹೋಯಿತು ಅಂತಂದ್ರೆ ಸೊ ಆ ಪ್ಲಾನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರ್ತದೆ, ಮತ್ತೆ ಹೊಸ ಪ್ರೋಗ್ರಾಮ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಹೀಗಾಗಿ ಇದನ್ನ ಸಿಂಗಲ್ ಯೂಸ್ ಪ್ಲಾನ್ ಅಂತ ಹೇಳ್ತೀವಿ. ಲೈಕ್ ವೈಸ್ ವಿ ಹ್ಯಾವ್ ಪ್ರಾಜೆಕ್ಟ್ಸ್ ಇಸ್ ಅ ಸ್ಕೀಮ್ ಫಾರ್ ಇನ್ವೆಸ್ಟಿಂಗ್ ರಿಸೋರ್ಸಸ್ which can be analyzed and appraised reasonably and independently. ಈ ಯೋಜನೆಗಳು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಕೆಲವೊಂದು ಸಂದರ್ಭದೊಳಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಚಟುವಟಿಕೆಗೆ ಸಂಬಂಧಪಡುವ ಹಾಗೆ ಅಥವಾ ಒಂದು ಯೋಜನೆಗೆ ಸಂಬಂಧಪಡುವ ಹಾಗೆ ರಿಸೋರ್ಸಸ್ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಅದ್ರ ಮೂಲಕ ನಾವು ಏನು ನಮಗೆ ಇನ್ಕಮ್ ಬರ್ಬೋದು ಅಥವಾ ಏನು ನಮಗೆ ಪ್ರಾಫಿಟ್ ಆಗ್ಬೋದು ಬಿಸ್ನೆಸ್ಗೆ, ಸೊ ಅದನ್ನ ಅನಲೈಸ್ ಮಾಡಿಕೊಂಡು ಅದನ್ನ ಅಪ್ರೈಸ್ ಮಾಡ್ಕೊಳ್ತಕ್ಕಂತಹ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನು ನಾವು ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕರಿಬಹುದು. ದೆನ್ ಶೆಡ್ಯೂಲ್ಸ್, ವೇಳಾಪಟ್ಟಿಗಳು ಅಂತ ಹೇಳ್ತೀವಿ. ದ ಪ್ರೊಸೀಜರ್ಸ್ ವಿತ್ ಅ ಟೈಮ್ ಟೇಬಲ್ ಬಿಕಮ್ ಶೆಡ್ಯೂಲ್. ಈಚ್ ಆಕ್ಟಿವಿಟಿ ಆಫ್ ದ ಪ್ರೋಗ್ರಾಮ್ ಇಸ್ ಅಸೈನ್ಡ್ ವಿತ್ ಅ ಸ್ಪೆಸಿಫಿಕ್ ಟೈಮ್. ಸೊ ಆಕ್ಚುಲಿ ನೋಡಿ ಕೆಲವೊಂದಿಷ್ಟು ಸಂದರ್ಭದೊಳಗ ಈ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ಈ ಸಮಯದಿಂದ ಈ ಸಮಯದವರೆಗೆ ಮಾಡಬೇಕು, ಇವರು ಈ ಟೈಮ್ ಮಾಡಬೇಕು. ಸೊ ನಾವು ನೋಡ್ತೀವಿ ಆರ್ಗನೈಸೇಷನ್ಗಳೆಲ್ಲ ಶಿಫ್ಟ್ ಸಿಸ್ಟಮ್ ಅಂತ ಇರ್ತದೆ. ಫ್ರಮ್ ಮಾರ್ನಿಂಗ್ 8 to ಈವ್ನಿಂಗ್ 8, ದೆನ್ ಈವ್ನಿಂಗ್ 8 to ಮಾರ್ನಿಂಗ್ 8, ಈ ತರ ಶಿಫ್ಟ್ ಸಿಸ್ಟಮ್ಗಳು ಇರ್ತವೆ. ದಟ್ ಇಸ್ ನಥಿಂಗ್ ಬಟ್ ಅ ಶೆಡ್ಯೂಲ್. ಅಂದ್ರೆ ಈ ಕಾರ್ಯಕ್ರಮಗಳು ಈ ಕಾರ್ಯಚಟುವಟಿಕೆಗಳು ಈ ಅವಧಿಯಲ್ಲಿ ಹೀಗೆ ಆಗಬೇಕು, ಅದನ್ನ ಇವ್ರು ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ದಟ್ ಇಸ್ ಅ ಶೆಡ್ಯೂಲ್. ಟೈಮ್ ಶೆಡ್ಯೂಲ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಶೆಡ್ಯೂಲ್ಸ್ ಅಂತ ಕರಿಬಹುದು. Then budgets is a plan of expected results expressed in numerical terms. These results are expected to be achieved within a specified time period, which is generally 1 year. So usually ಬಜೆಟ್ಗಳಿರೋದು 1 year ಗೆ ಸಂಬಂಧಪಡುವ ಹಾಗೆ. ಸೊ ಆಯವ್ಯಯ ಪತ್ರಗಳು ಅಂತ ಕರಿತೀವಿ. ಸೊ ಎಷ್ಟೇ ಬರೋದಿದೆ ನಮಗೆ ಮತ್ತು ನಮ್ಮ ಕಡೆ ಎಷ್ಟು ಖರ್ಚಾಗಬೇಕಾಗಿದೆ ಸೊ ಅನ್ನೋಂಥ ಒಂದು ಅಂದಾಜು ಪತ್ರಿಕೆಯನ್ನು ಇಲ್ಲಿ 1 ವರ್ಷಕ್ಕೆ ಸೀಮಿತ ಆಗುವ ಹಾಗೆ ನಾವು ಅದನ್ನ ಮಾಡ್ಕೊಂಡಿರ್ತೀವಿ. ಅದನ್ನ ಬಜೆಟ್ ಅಂತ ಹೇಳ್ಬೋದು. ದೆನ್ ವಿ ಹ್ಯಾವ್ ಸ್ಟ್ಯಾಂಡರ್ಡ್ಸ್, ಮಾನದಂಡಗಳು ಅಂತ. This is a norm fixed by organization to make an effective comparison of actual achievement. ಒಂದು ಸಂಸ್ಥೆ ಒಳಗೆ ಇವು ಪರ್ಫಾರ್ಮೆನ್ಸ್ ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಬೇಕಾಗ್ತದೆ, ಒಂದು ನಾರ್ಮ್ ಬೇಕಾಗ್ತದೆ. ಸೊ ಒಬ್ಬ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗಿ ಟೈಮ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಕರೆಕ್ಟ್ ಆಗಿ ತನ್ನ ಸಾಮರ್ಥ್ಯನ ಉಪಯೋಗ ಮಾಡಿಕೊಂಡು ಕೌಶಲ್ಯ ಅನುಭವಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಒಬ್ಬ ವ್ಯಕ್ತಿ ಎಷ್ಟು ಚೆನ್ನಾಗಿ ಆ ಒಂದು ಪ್ರೊಡಕ್ಟಿವಿಟಿಯನ್ನ ಕೊಡಬಹುದಾಗಿತ್ತೋ ಸೊ ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಉಳಿದೆಲ್ಲರನ್ನ ಕಂಪೇರ್ ಮಾಡ್ತಿರ್ತಾರೆ. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ಕಾಲ್ ಆಸ್ ಎ ಅದನ್ನ ಕಂಪೇರ್ ಮಾಡೋಕೆ ಬೇಕಾಗಿರುವಂತದ್ದನ್ನ ಸ್ಟ್ಯಾಂಡರ್ಡ್ಸ್ ಅಥವಾ ಮಾನದಂಡಗಳು ಅಂತ ಕರಿಬಹುದು. ದೆನ್ ವಿ ಹ್ಯಾವ್ ಕೋಟಾಸ್ ಅಂಡ್ ಟಾರ್ಗೆಟ್ಸ್. ಟು ಅಚೀವ್ ದ ಅಬ್ಜೆಕ್ಟಿವ್ಸ್ ಆಸ್ ಪರ್ ಸೆಟ್ ಸ್ಟ್ಯಾಂಡರ್ಡ್ಸ್, ಶಾರ್ಟ್ ಟರ್ಮ್ ಟಾರ್ಗೆಟ್ಸ್ ಆರ್ ಟು ಬಿ ಅಕಂಪ್ಲಿಷ್ಡ್. ಸೊ ನೋಡಿಪ್ಪ ಈ ಒಂದು ಅವಧಿ ಒಳಗ ನೀವು ಇಷ್ಟು ವಸ್ತು ಉತ್ಪಾದನೆ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ದಟ್ ಇಸ್ ನಥಿಂಗ್ ಬಟ್ ಎ ಟಾರ್ಗೆಟ್. ಸೊ ಹೀಗೆ ನಾವು ಸ್ಟ್ಯಾಂಡಿಂಗ್ ಪ್ಲಾನ್ಸ್ ಮತ್ತು ಸಿಂಗಲ್ ಯೂಸ್ ಪ್ಲಾನ್ಸ್ ಗಳನ್ನ ಬೇರೆ ಬೇರೆ ರೀತಿಯೊಳಗ ಒಂದು ಆರ್ಡರ್ನೊಳಗ ಹೈರಾರ್ಕಿ ಆರ್ಡರ್ದೊಳಗ ನಾವು ಈ ರೀತಿಯಾಗಿ ನೋಡ್ಕೋಬಹುದಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಥ್ರೂಔಟ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ ಅಂಡ್ ಟೈಪ್ಸ್ ಆಫ್ ಪ್ಲಾನ್ಸ್. ದೇರ್ ಆರ್ totally 10 types of plans. One is corporate planning and functional planning. Then we have strategic planning and tactical or operational planning. Then we are also having long-term planning and short-term planning. Then proactive planning and reactive planning. We also discussed formal planning and informal planning. And as far as the types of plans are concerned, we have discussed standing and single-use plans and strategic and operational plans. And as far as standing and single-use plans are concerned, we have discussed various sub-standing and single-use plans like mission, vision, programs, procedures, policies, rules. Likewise, we have the single-use plans like budgets, targets, like those things. We have discussed so many types of planning as well as types of plans. So these are my references. You can go through these things. Thank you.